ರೂಪಾಯಿ ನೋಟು. ಚಾಕೊಲೇಟ್ ಬಣ್ಣದಲ್ಲಿರುವ ಈ ನೋಟಿನ ಹಿಂಭಾಗದಲ್ಲಿ ಒಡಿಶಾದ ಕೋನಾರ್ಕ್ ಸೂರ್ಯ ದೇವಾಲಯದ ಚಕ್ರದ ಚಿತ್ರವಿದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವ ಈ ಚಕ್ರವು ಸಮಯದ ಗತಿಯನ್ನು ಪ್ರತಿನಿಧಿಸುತ್ತದೆ. ಈ ನೋಟು ಗಾತ್ರದಲ್ಲಿ ಚಿಕ್ಕದಾಗಿದ್ದು, ದಿನನಿತ್ಯದ ಸಣ್ಣಪುಟ್ಟ ವ್ಯವಹಾರಗಳಿಗೆ ಅತಿ ಹೆಚ್ಚು ಬಳಕೆಯಾಗುತ್ತದೆ. 20 ರೂಪಾಯಿ ನೋಟು. ಹಸಿರು ಮಿಶ್ರಿತ ಹಳದಿ ಬಣ್ಣದ ಈ ನೋಟಿನ ಮೇಲೆ ಮಹಾರಾಷ್ಟ್ರದ ಎಲ್ಲೋರಾ ಗುಹೆಗಳ ಚಿತ್ರವನ್ನು ಮುದ್ರಿಸಲಾಗಿದೆ. ಯುನೆಸ್ಕೋ ಮಾನ್ಯತೆ ಪಡೆದಿರುವ ಈ ಗುಹೆಗಳು ಭಾರತದ ಪ್ರಾಚೀನ ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನು ಜಗತ್ತಿಗೆ ಸಾರುತ್ತವೆ. ಹೊಸ ಸರಣಿಯ ಈ ನೋಟು ಹಳೆಯ ನೋಟುಗಳಿಗಿಂತ ವಿಭಿನ್ನವಾದ ಬಣ್ಣ ಮತ್ತು ವಿನ್ಯಾಸವನ್ನು ಹೊಂದಿದೆ. 50 ರೂಪಾಯಿ ನೋಟು. ತಿಳಿ ನೀಲಿ ಅಥವಾ ಫ್ಲೋರೋಸೆಂಟ್ ನೀಲಿ ಬಣ್ಣದಲ್ಲಿರುವ ಈ ನೋಟಿನ ಹಿಂದೆ ಹಂಪಿಯ ಕಲ್ಲಿನ ರಥದ ಚಿತ್ರವಿದೆ. ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ನೆನಪಿಸುವ ಈ ಸ್ಮಾರಕವು ದೇಶದ ಐತಿಹಾಸಿಕ ಶ್ರೀಮಂತಿಕೆಯನ್ನು ತೋರಿಸುತ್ತದೆ. ಹಳೆಯ 50 ರೂಪಾಯಿ ನೋಟುಗಳಿಗೆ ಹೋಲಿಸಿದರೆ ಇದು ಸಾಕಷ್ಟು ಪ್ರಕಾಶಮಾನವಾಗಿ ಕಾಣುತ್ತದೆ. 100 ರೂಪಾಯಿ ನೋಟು. ಲ್ಯಾವೆಂಡರ್ ಬಣ್ಣದ ಈ ನೋಟಿನ ಹಿಂಭಾಗದಲ್ಲಿ ಗುಜರಾತ್ನ ಪಟಾನ್ನಲ್ಲಿರುವ ರಾಣಿ ಕಿ ವಾವ್ ಎನ್ನುವ ಮೆಟ್ಟಿಲುಬಾವಿಯ ಚಿತ್ರವಿದೆ. ನೀರಿನ ಸಂರಕ್ಷಣೆಗಾಗಿ ನಿರ್ಮಿಸಲಾದ ಈ ಸುಂದರ ರಚನೆಯು 11ನೇ ಶತಮಾನದ ಅದ್ಭುತ ಎಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ನೋಟಿನ ಭದ್ರತಾ ವೈಶಿಷ್ಟ್ಯಗಳನ್ನು ಹೆಚ್ಚಿಸಲು ಈ ಹೊಸ ವಿನ್ಯಾಸವನ್ನು ಜಾರಿಗೆ ತರಲಾಯಿತು. 200 ರೂಪಾಯಿ ನೋಟು. ಗಾಢ ಹಳದಿ ಅಥವಾ ಕೇಸರಿ ಬಣ್ಣವನ್ನು ಹೋಲುವ ಈ ನೋಟಿನ ಮೇಲೆ ಮಧ್ಯಪ್ರದೇಶದ ಸಾಂಚಿ ಸ್ತೂಪದ ಚಿತ್ರವನ್ನು ಕಾಣಬಹುದು. ಬೌದ್ಧ ಧರ್ಮದ ಶಾಂತಿ ಮತ್ತು ಅಹಿಂಸೆಯ ಸಂದೇಶವನ್ನು ಸಾರುವ ಈ ಸ್ತೂಪವು ಭಾರತದ ಅತ್ಯಂತ ಹಳೆಯ ಶಿಲ್ಪಕಲೆಗಳಲ್ಲಿ ಒಂದಾಗಿದೆ. 100 ಮತ್ತು 500 ರೂಪಾಯಿಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಈ ಹೊಸ ಮುಖಬೆಲೆಯ ನೋಟನ್ನು ಪರಿಚಯಿಸಲಾಯಿತು. 500 ರೂಪಾಯಿ ನೋಟು. ಕಲ್ಲಿನ ಬೂದು ಬಣ್ಣದಲ್ಲಿರುವ ಈ ನೋಟಿನ ಹಿಂಭಾಗದಲ್ಲಿ ದೆಹಲಿಯ ಕೆಂಪು ಕೋಟೆಯ ಚಿತ್ರವಿದೆ. ಭಾರತದ ಸ್ವಾತಂತ್ರ್ಯದ ಸಂಕೇತವಾಗಿರುವ ಈ ಕೋಟೆಯ ಮೇಲೆ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಹಾರಿಸಲಾಗುತ್ತದೆ. ನೋಟು ಅಮಾನ್ಯೀಕರಣದ ನಂತರ ಬಿಡುಗಡೆಯಾದ ಈ ಹೊಸ 500 ರೂಪಾಯಿ ನೋಟು ಹಳೆಯ ನೋಟಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿದ್ದು, ಡಿಜಿಟಲ್ ಪಾವತಿಯ ಯುಗದಲ್ಲೂ ಹೆಚ್ಚಿನ ಚಲಾವಣೆಯಲ್ಲಿದೆ.